ನಮಸ್ತೆ. ಇವತ್ತು ವಿಶ್ವ ಮಾನವ ತತ್ವದ ಪ್ರತಿಪಾದಕ ಕನ್ನಡದ ಹೆಮ್ಮೆಯ ಸಾಹಿತಿ ಕುವೆಂಪು ಅವರ ಜನ್ಮದಿನ. ಅವರ ಶ್ಮಶಾನ ಕುರುಕ್ಷೇತ್ರ ಬಹಳಷ್ಟು ಕಾರಣಕ್ಕೆ ಮಹತ್ವದ ಕೃತಿ. ಅದರ ಕುರಿತು ಕೆಲವು ವಿಚಾರಗಳನ್ನು ನಾನು ಹಂಚ್ಕೋತಾ ಇದ್ದೇನೆ. ನಾನು ಡಾಕ್ಟರ್ ಪ್ರಜ್ಞಾ ಮತ್ತಿಹಳ್ಳಿ, ವಾಣಿಜ್ಯಶಾಸ್ತ್ರದ ಪ್ರಾಧ್ಯಾಪಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಈ ಒಂದು ಕೃತಿಯಲ್ಲಿ ಒಂದು ಕಡೆ ಭೀಮ, ದ್ರೌಪದಿಯಂತಹ ಪಾತ್ರಗಳು ಒಂದು ವಿಕಾಸ ಪ್ರಗತಿಯನ್ನು ಸಾಧಿಸುವಾಗ ಯುದ್ಧದಂತಹ ಕ್ಷಿಪ್ರಗತಿಯ ವಿನಾಶದ ಮಾರ್ಗಗಳು ನಮಗೆ ಬೇಗ ಸಿದ್ಧಿಯನ್ನು ಕೊಡ್ತಾವೆ ಅನ್ನುವ ವಿಚಾರವನ್ನು ಹೇಳಿದರೆ, ಧರ್ಮರಾಯನಂತಹ ಪಾತ್ರ ಈ ಎಲ್ಲ ರಾಗದ್ವೇಷಗಳ ಆಚೆಗೆ ಎಲ್ಲವನ್ನೂ ಒಳಗೊಳ್ಳುವಂತಹ, ನಮ್ಮ ಎಲ್ಲ ಮನುಷ್ಯ ಪ್ರಯತ್ನಗಳ ಆಚೆಗಿನ ಯಾವ ಒಂದು ವಿಧಿಯಾಟ ಅಂತೇವೋ ಅದರ ಒಂದು ಕಡಲಿನ ರೀತಿಯ, ಸಾಗರದ ರೀತಿಯ ತಾಕತ್ತಿನ ಎದುರಿಗೆ ಮನುಷ್ಯನ ಹುಲು ಪ್ರಯತ್ನಗಳೆಲ್ಲ ಲೀನ ಆಗಿ ಹೋಗ್ತವೆ ಅನ್ನುವ ಪರಮಸತ್ಯದ ಸಾಕ್ಷಾತ್ಕಾರವನ್ನು ಮಾಡಿಸ್ತಾರೆ. ಹೀಗೆ ಈ ಒಂದು ಕೃತಿ ಅತ್ಯಂತ ಮಹತ್ವದ ಕೃತಿಯಾಗಿ ಮತ್ತು ಜೀವನದ ಬಹಳಷ್ಟು ಸಂಗತಿಗಳ ಚರ್ಚೆಗೆ ಒಂದು ಗ್ರಾಸವಾಗಿ ನಮಗೆ ಸಿಗುತ್ತೆ. ಅದನ್ನು ಒಂದು ದೃಶ್ಯವನ್ನು ನಾನು ಓದಿ ಹೇಳಬೇಕು ಅಂತ. ದೃಶ್ಯ 5ರಲ್ಲಿ ಹೀಗೆ ಬರೋದು. ಧರ್ಮರಾಯ ಹೇಳ್ತಾನೆ, ಇದೇ ನನ್ನ ಧರ್ಮಕ್ಕೆ ಪ್ರತಿಫಲಂ ವಾಯುಸುತ, ನೋಡಿದೋ ನಿನ್ನ ಬಲ್ಮೆಯ ಕಿಚ್ಚು ಬೇಳದಿರ್ಪ ದ್ವಾಪರ ಮಹಾಪುರುಷನ್ ಪವನಂ. ಹೌದೌದು, ಭೀಮ ಹೇಳುವಂಥ ಮಾತು. ವಿಕಾಸಮಾಗುವುದರೊಳೆ ವಿನಾಶಂ ಐದಂದಪುದು, ಬೋಧನೆಯ ಮಾರ್ಗಕ್ಕೆ ಶತಮಾನಗಳೇ ವೇಳ್ಕುಂ, ವಿಪ್ಲವದ ಪಥವಿಡಿಯೇ ದಿನಮೆರಡೇ ಸಾಲ್ಗುಂ, ಯುಗ ಯುಗಗಳೆದೆಗೆ ವರ್ದಿನಂ ಗದೆಗೆ, 18 ದಿನಗಳೊಳ್ ಮುಗಿದಿರ್ಪುದೊಂದು ಕಲ್ಪದ ಕಜ್ಜಂ, ಸಿದ್ಧಿಯಿಂಬಹ ಪುಣ್ಯಮೇ ಗಂಗೆ ಸಾಧನೆಯ ಪಾಪಕ್ಕೆ. ಆ ಒಂದು ಮಾತಿಗೆ ಉತ್ತರ ಕೊಡುವಷ್ಟರಲ್ಲಿ ಯಾವುದೋ ಒಬ್ಬ ಸೈನಿಕ ನರಳೋಕೆ ಶುರು ಮಾಡ್ತಾನೆ. ನೀರು ನೀರು, ಸಾಯ್ತಾ ಇರುವಾಗ ನನಗೆ ಒಂದಿಷ್ಟು ನೀರು ಬೇಕು ಅಂತ ವಿಲಾಪಿಸ್ತಾನೆ. ಆಗ ಧರ್ಮರಾಯ ಹೋಗಿ ನೀರನ್ನು ತಗೊಂಡು ಬಾ ಅಂತ ಅರ್ಜುನನಿಗೆ ಹೇಳಿದಾಗ, ಭೀಮ ಅವನು ಯಾರ ಕಡೆಯವನೋ ಅಂತ ಭೀಮನಿಗೆ, ಕೌರವರ ಕಡೆಯವನ ಪಾಂಡವರ ಕಡೆಯವನ ವಿಚಾರಿಸ್ಕೋಬೇಕು ಅಂತ. ಅದಕ್ಕೆ ಅವನು ಹೇಳ್ತಾನೆ, ಅಗ್ರಜ ಮೊದಲ್ ಅವನಾರವನ್ ಕೇಳದನ್, ನಮ್ಮವನೋ ಕೌರವನ ಕಡೆಯವನೋ. ಧರ್ಮರಾಯ ಹೇಳೋ ಮಾತು, ನೀನು ಈಗಳಾದೊಡಂ ವೈರಮಂ ಬಿಟ್ಟು ಕಳೆ ಭೀಮಸೇನ, ಮಸಣದೊಳ್ ಮರಣದೊಳ್ ಆರಾದಡ ಅವರ ಎಲ್ಲರೂ ಜವನವರ್, ನಮ್ಮವರ್ ನಿಮ್ಮವರ್ ಎಲ್ಲರೂ ಅವನವರ್, ಇಂತಿರಲ್ ನೀನೇಕೆ ನಿಷ್ಕರುಣೆಯಿಂದಾಡುತ್ತೀಯೇ, ಪಗೆಯುಂ ಕೆಳೆಯುಂ ಪೇರಾಸೆ ಮಚ್ಚರಂ ಹೋರಾಟ ಇವೆಲ್ಲಂ ಸ್ವರ್ಗದ ಸುನೀಲ ಔದಾರ್ಯದೊಳ್ ಮುಳುಂಗಿ ತಲ್ಲೀನ ಮಾದಪವು ತುತ್ತ ತುದಿಗೆ. ಎಷ್ಟು ಹಚ್ಕೊಂಡ್ರೇನು, ಎಷ್ಟು ಪ್ರೀತಿ ಪಟ್ರೇನು, ಎಂಥ ಸ್ನೇಹ ಪ್ರೇಮ ಅಮರ ಸ್ನೇಹ ಏನೇ ಆದ್ರೂ ಎಂತಹ ದ್ವೇಷ ಹಗೆ ಬೇರಾಸೆ ಅಂದರೆ ಅತಿ ಹೆಬ್ಬಯಕೆ ಏನಿದ್ರೆ ಏನು, ಒಂದು ದಿನ ಎಲ್ಲವನ್ನ ನಾವು ಬಿಟ್ಟು ಹೊರಟಾಗ ಇದೆಲ್ಲವೂ ಸ್ವರ್ಗದ ಸುನೀಲ ಔದಾರ್ಯದೊಳ್. ಸ್ವರ್ಗ ಎನ್ನುವಂಥದ್ದು ಔದಾರ್ಯದಲ್ಲಿದೆ, ಕರುಣೆಯಲ್ಲಿದೆ, ವಿಶ್ವಾಸದಲ್ಲಿದೆ. ಆ ಔದಾರ್ಯದೊಳಗೆ ಇದೆಲ್ಲ ಕರಗೋಗ್ಬಿಡುತ್ತೆ. ಆಮೇಲೆ ಇದೇನು ನಮ್ಮ ಬಯಕೆಗಳು ಯಾವುದು ಉಳಿಯೋದಿಲ್ಲ ಅನ್ನುವ ಮಾತನ್ನು ಭಾಳ ಚೆನ್ನಾಗಿ ಹೇಳ್ತಾನೆ. ಅದಾದ ನಂತರ ಆ ಒಂದು ಮಾತನ್ನು ಕೇಳಿ ಭೀಮ ಪ್ರತಿಕ್ರಿಯೆ ದ್ರೌಪದಿಗೆ ಹೇಳ್ತಾನೆ, ಕೃಷ್ಣೇ ಕೇಳಿದೆಯೇನ್ ಅಗ್ರಜನ್ ನುಡಿಗಳನ್, ನಿಷ್ಕರುಣಿ ನಾನಂತೆ ತಾಮೆಲ್ಲರೂ ಮಹಾಕರುಣಿಗಳ್, ಸಮರದೋಳ್ ಗದೆಯಂ ಬಿಸುಟ್ಟು
ಆನು ಕರುಣೆಯನ್ ಕೈದು ಮಾಡಿರ್ತೊಡೆ ಇವರ್ಗಾವಗತಿ ಇತ್ತು. ಆಗ ಧರ್ಮರಾಯ ಹೇಳೋ ಮಾತು, ಕಟ್ಟ ಕಡೆಯೊಳ್ ಯಮಗೆ ಕರುಣೆಯೇ ಶರಣ್ಯಂ, ದಯೆ ಎಂಬುದ ಸಚ್ಚಿದಾನಂದ ಮಾಗಿರ್ಪನ ಮಾರ್ಪೊಳ ಅಪಲ್ತೆ. ಅನುಜ ನೀನರಿಯಯ್ಯ ಬಾನಿನಂ ಮುಗಿಲ ಮನೆಯಿಂ ಮೇಣ್ ಸಗ್ಗದಿಂ ಇಳಿದೈತರ್ಪ ಹೂವುಗಳ ಸೋನೆ ಮಳೆಯಂದದೊಳ್ ಕರುಣೆ ತಾಂ ಪೇರೆರ್ದೆಗಳಿಂದ ಒಯ್ಯನೆ ಇಳಿತಂದಪುದು. ರಾಜ ಕರವಾಲಕ್ಕಿಂತಲೂ ಕರ್ಕಶಂ ಕರುಣೆ, ಶತ್ರುಗಳ ಒಲಿಸುವುದು ಮಿತ್ರರನ್ ಮಾಡಿ, ಭಗವಂತ ನೆರ್ದೆಗಿಂತಲೂ ಕೋಮಲಂ ಕರುಣೆ, ಪರಮಾತ್ಮನೆರ್ದೆಯನೇ ಸೂರೆಗೊಂಡ ಪುದಲ್ತೆ, ಕೊಡುವವನ ಹರಸುವುದು ಕೊಳ್ಳುವನ ಸಲಹುವುದು, ಕರುಣೆಯೆಂಬ ಐಶ್ವರ್ಯಂ ಅಳಿದೊಡಂ ಉಳಿದೊಡಂ ಪೋದೊಡಂ ಬಂದೊಡಂ ಪಡೆದವನದಾವಗಂ ಶ್ರೀಮಂತನಾಗಿರ್ಪನ್, ಪಡೆದು ಕೊಡುವರ್ಗೆ ಅದು ಮುಕ್ತಿಗೆ ಮಹಾದ್ವಾರಂ, ಮೇಣ್ ಏಸಿಗೊಂಬರ್ಗೆ ಸ್ವರ್ಗಕ್ಕೆ ಸೋಪಾನಂ. ಈ ರೀತಿಯಲ್ಲಿ ಧರ್ಮಜನ ಪಾತ್ರದ ಮೂಲಕ ಕುವೆಂಪು ಇಡೀ ವಿಶ್ವಕ್ಕೆ ಕರುಣೆಯ ಔದಾರ್ಯದ ಒಂದು ಸಂದೇಶವನ್ನು ಬಹಳ ಮಾರ್ಮಿಕವಾಗಿ ಮಾಡಿರುವ ವಿಚಾರವನ್ನು ನಾವು ಗಮನಿಸಿ ಅವರ ಸ್ಮರಣೆಗೆ, ಆ ಮಹಾ ಚೈತನ್ಯಕ್ಕೆ ನಮೋ ನಮೋ ಎನ್ನುವುದರ ಮೂಲಕ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರೋಣ.